ಏನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರು, ಡಿ ಸಿ ಎಮ್ ಪರಮೇಶ್ವರ್ ಅವರು ಡಿ ಸಿ ಎಮ್ ಆದರು, ಹಾಗೆ ಇನ್ನಿತರ ಮಂತ್ರಿಗಳು ಕೂಡ ಮಂತ್ರಿಗಳಾದರು. ಆ ಸಂದರ್ಭದಲ್ಲಿ ಹುಣಸೂರಿನಿಂದ ಕಮ್ಮಿ ಅಂದ್ರೂ ಒಂದು 350 ಜನಕ್ಕೂ ಹೆಚ್ಚು ಜನಗಳೋಗಿ ಅವ್ರಿಗೆ ಸನ್ಮಾನಿಸುವಂಥ ಕೆಲಸ ಮಾಡಿದ್ವಿ, ಸನ್ಮಾನಿಸಿದ್ವಿ. ನಮ್ಮ ಪಾಡಿಗೆ ನಾವು ಬಂದು ನಮ್ಮ ತೃಪ್ತಿಗೆ ನಾವೇನು ಅನ್ನಿಸ್ತೋ ಅದನ್ನು ನಾವು ಮಾಡಿದ್ವಿ. ಮಾಡಿರೋದು ಅದು ನಿಮ್ಮ ಟಿ ವಿಗಳಲ್ಲಿ, ನಿಮ್ಮ ಮಾಧ್ಯಮ, ನನಗೆ ಈಗಲೂ ಈ ಟೆಕ್ನಾಲಜಿ ಬಗ್ಗೆ ಭಾಳ ಹಿಂದೆನೇ ಇದ್ದೀನಿ ನಾವು. ಆ ಥರ ಈಗ ಸನ್ಮಾನಗಳು ಹೆಂಗೆ ಮಾಡ್ತಾರೆ, ನೀವು ನೂರಾರು ಸನ್ಮಾನದ ವೀಡಿಯೋಗಳು ತೆಗೆದಿದ್ದೀವಿ. ಯಾವುದಾರ ಹೋದಾಗ ಈ ಪ್ರಪಂಚ, ಈ ವ್ಯವಸ್ಥೆ, ಈ ಸಿಸ್ಟಮು ಜೋ ಜೀತಾ ಓ ಸಿಕಂದರ್. ಈಗ ದಸರಾ ಕಾರ್ಯಕ್ರಮ ಆಯ್ತದೆ, ಪ್ರತಿ ವರ್ಷವೂ ಆಯ್ತದೆ. ಮುಖ್ಯಮಂತ್ರಿಗಳು ಯಾರಾಗಿರ್ತಾರೆ ಅವ್ರಿಗೆ ಇಷ್ಟು ದೊಡ್ಡದು ಪ್ರತಿಮೆ ಕೊಡ್ತಾರೆ, ಅವ್ರ ಜೊತೆ ಮಂತ್ರಿಯಾಗಿರ್ತಾರಲ್ಲ ಅವ್ರಿಗೆ ಅದೇ ಕೊಡ್ತಾರಾ? ಅದೇ ಟೈಪ್ದು ಇನ್ನು ಚಿಕ್ಕ ಚಿಕ್ಕದು ಕೊಡ್ತಾರೆ. ಹಂಗೆ ಕೊಟ್ಟರು ಇಲ್ಲ ಅಂತ ಪ್ರಶ್ನೆ ಮಾಡೋಕ್ಕಾಗ್ದ? ಇಲ್ಲಿ ಸಮಸ್ಯೆ ಇರೋದು ಅವ್ರಿಗೆ ಚಿನ್ನದ ಕೊಟ್ಟರು, ಇವ್ರಿಗೆ ಬೆಳ್ಳಿದು ಕೊಟ್ಟರು. ನಾವು ಎಲ್ಲನೂ ಬೆಳ್ಳಿನೇ, ಚಿನ್ನದ ಬಣ್ಣದ ಪಾಲಿಶ್ ಇರೋಂಥ ಖಡ್ಗನೂ ಕೂಡ ಬೆಳ್ಳಿನೇ, ಬೆಳ್ಳಿಯ ಕಲರ್ನ ಪಾಲಿಶ್ ಇರುವಂಥ ಖಡ್ಗವೂ ಬೆಳ್ಳಿಯೇ. ಇದನ್ನು ತಾರತಮ್ಯ ತಗೊಬಂದು ನಮ್ಮ ಮೇಲೆ ಗೂಬೆ ಕೂರಿಸಿ ಅಲ್ಲಿ ಆ ವರ್ಗನ ಹೊಡೆದಾಕಂಥ ಪ್ರಯತ್ನ ಮಾಡಿದ್ದಾರೆ. ಕೆಲವರು ಅದೇ ಸಮಾಜಕ್ಕೆ ಸಂಬಂಧಪಟ್ಟವ್ರಿಗೆ ಫೋನ್ ಮಾಡೋದು, ನೋಡ್ದೇನಪ್ಪ ನಿಮ್ಮ ಜೊತೆ ಇದ್ದಿದ್ದಾಗ ಅವ್ನು ಹೆಂಗೆ ಮಾಡಿದ್ದಾನೆ ಈಗ ಅಂತ. ನಮಗೀಗ ಅದಲ್ಲದೆ ನಾನು ಇನ್ನೂ 10-12 ಜನ ಮಿನಿಸ್ಟ್ರಿಗಳಿಗೆ, ನಮ್ಮ ಇವರು ಅಧ್ಯಕ್ಷರು KPCC ನೂತನ ಅಧ್ಯಕ್ಷರು ಸನ್ಮಾನ 21ಕ್ಕೆ ಮಾಡಬೇಕಾಗಿತ್ತು. ನನ್ನ ಆರೋಗ್ಯ ದೃಷ್ಟಿಯಿಂದ ಹೋಗಿಲ್ಲ. ಇನ್ನಿತರ ಸ್ನೇಹಿತರುಗಳಾಗಿ ಈಗ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಏನು ಸನ್ಮಾನ ಮಾಡೋದು? ಅವ್ರ ಊರ್ನಾರು ಹಾಕ್ಸ್ಕೊಳಕ್ಕಿಲ್ಲ, ಅವ್ರ ಪೇಟೆ ಹಾಕ್ಸ್ಕೊಳಕ್ಕಿಲ್ಲ. ಅವ್ರು ಏನಾರು ನೋಡಿದ್ದೀರಾ? ಅವ್ರಿಗೆ ಏನಾರು ಬುಕ್ ತೊಗೋಬೇಕು. ಅದು ಇತ್ತೀಚೆಗೆ ಖರ್ಗೆ ಅವ್ರ ಬಗ್ಗೆ ಒಂದು ಬುಕ್ ಬಂದಿದೆ, ಅದನ್ನು ತಗೊಂಡು ಇಟ್ಕೊಂಡಿದ್ದೀವಿ ಕೊಡೋಕ್ಕೆ. ಹಂಗನ್ಬಿಟ್ಟು ನಾನು ಅದು ಸನ್ಮಾನ ಮಾಡಿದಾಗ ಅವ್ರು ಕೊಡೋಕ್ಕೆ ಹೋದರೆ, ನೋಡಪ್ಪ ಅವ್ರಿಗೆ ಬೆಳ್ಳಿದು ಕೊಟ್ಟ, ಇವ್ರಿಗೆ ಬರೀ ಪುಸ್ತಕ ಕೊಟ್ಟ ಅಂದರೆ ಅರ್ಥ ಏನು ಮಾಡೋದು ನಾವೀಗ? ಅವರವರ ಭಾವಕ್ಕೆ, ಅವರ ಬಕುತಿಗೆ ತಾನು ನಾವು ಮಾಡೋಂಥದ್ದು. ಈಗ ನಮ್ಮನೆ ಇತಿಹಾಸ, ನಮ್ಮ ಮುತ್ತಾತ ದೇವರಾಜಸ್ನವ್ರಿಗೆ ಬೆಳ್ಳಿ ಖಡ್ಗ ಹಾಕಿದರು. ನಮ್ಮಪ್ಪ ಗುಂಡ್ರಾಯಿಗೆ CM ಆದಾಗ ಬೆಳ್ಳಿ ಗದೆ ಹುಣಸೂರು ಕೊಟ್ಟಿದ್ದರು. ನಾನು CM ಆಗಿದ್ದಾಗ ಸಿದ್ದರಾಮಯ್ಯನವ್ರಿಗೂ ಬೆಳ್ಳಿ ಖಡ್ಗ ಕೊಟ್ಟಿದ್ದೀನಿ. ಆವತ್ತಿನ ದಿನ ಆ ಕಾರ್ಯಕ್ರಮಗಳು ಹುಣಸೂರು ತಾಲೂಕಲ್ಲಿ ಅಷ್ಟು ಕೆರೆಗಳನ್ನ ತುಂಬಿಸಿದ್ದಕ್ಕೆ, ಯೋಜನೆಗಳು ಕೊಟ್ಟಿದ್ದಕ್ಕೆ. ಈಗ ಮುಖ್ಯಮಂತ್ರಿ ಆಗಿರೋರಿಗೆ ಬೆಳ್ಳಿ ಖಡ್ಗ ಕೊಟ್ಟಿದ್ದೀನಿ. ನನಗೆ ಪ್ರಶಂಸೆನೂ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಸರ್ ಹೊಸ ಥರ ನೋಡಿದ್ರಿ, ಮೊಮೆಂಟೋಗಳು ಕೊಡ್ತಾರೆ. ವರ್ಷದಿಂದ ವರ್ಷಕ್ಕೆ ಚೇಂಜ್ ಆಗುತ್ತಲ್ವ. ಮೊದಲು ಹೂವಿನ ಹೂನಾರ ಆಯ್ತಿತ್ತು, ಈಗ ಇದ್ರ ಹೂನಾರ, ಯಾಲಕ್ಕಿ ಹೂನಾರ, ಹಿಂಗೆ ಚೇಂಜ್ ಆಗ್ತಾನೇ ಇದೆ ಟ್ರೆಂಡು. ನಾವು ಅದನ್ನು ಬಳಸ್ಕೊಂಡು, ಹೌದು ನಾವು ಮೆಚ್ಚಿಸಲೇಬೇಕು ನಮ್ಮ ಲೀಡ್ರ್ಗಳನ್ನ. ಆ ರೀತಿಯಲ್ಲಿ ನಾವು ಕಾರ್ಯವೈಖರಿ ಕಂಡ್ರೆ ಇಂಥ ಒಂದು ಸಣ್ಣ ಕುಬ್ಜರು ಯೋಚನೆ ಮಾಡ್ತಾರೆ. ಈಗ ನಮಗೂ ಹೇಳ್ತಾರೆ ಎಲ್ಲರೂ ಮೇಲೆ, ಅವ್ರು ಕಾಲು ಎಳಿತವ್ರೆ, ಕಾಲು ಎಳೆಯೋರು ಎಲ್ಲಿರ್ತಾರಪ್ಪ? ನಿನ್ನ ಕಾಲ ಹತ್ರ ಇರ್ತಾರೆ ಅಂತ. ಕಾಲು ಎಳೆಯೋರು ಕಾಲ ಹತ್ರ ಇರ್ತಾರೆ, ಚೆನ್ನಾಗಿ ಗೊತ್ತು. ಆದರೆ ಈ ಕೊಳೆತ ಮನಸ್ಸುಗಳು ಇರ್ತವಲ್ಲ, ಈ ಕೊಳೆತ ಹಣ್ಣುಗಳು ನಮ್ಮ ತಾಲೂಕಲ್ಲಿ ಸೇರ್ಕೊಬಿಟ್ಟಿದೆ. ಅದು ಸೇರಿಕೊಂಡು ಬೇರೆಯವ್ರನ್ನೂ ಒಳ್ಳೆಯ ಸ್ವಚ್ಛ ಮನಸ್ಸಿನಂಥ ಯುವಕರಿಗೆ ಬೆಂಕಿ ಹಚ್ತವ್ರೆ. ನಾನು ಬಂದು ಇಲ್ಲಿ ಈ ಮಾಧ್ಯಮ ಮುಖಾಂತರ ಸಮಜಾಯಿಸಿ ಕೊಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಇವತ್ತಿಲ್ಲಿ ಒಂದು ಸಮಜಾಯಿಸಿ ಕೊಡ್ತಾಯಿದ್ದೀನಿ. ಗೊಂದಲ ಸೃಷ್ಟಿ ಮಾಡ್ತಾವ್ರೆ. ನಾನು ಗೊಂದಲನ ಬಗೆಹರಿಸ್ಬೇಕಾದ್ರೆ ಬೇರೆಯವರು ವಾದ ಮಾಡ್ತಾರೆ ನನ್ನ ಪರ, ಅದು ಈ ಮಾಧ್ಯಮಗಳಲ್ಲಿ ಬರ್ತಾಯಿಲ್ಲ. ಈ ಕ್ಲಾರಿಫಿಕೇಷನ್ ಆಗಿರೋದು ನನ್ನಿಂದ, ನಾನೇ ಅದನ್ನು ಸರಿಪಡಿಸ್ಬೇಕಲ್ವಾ? ನಾನು ಕೊಟ್ಟಿರೋದು ಬೆಳ್ಳಿನೇ, ಅದು ಚಿನ್ನ ಬಣ್ಣದ ಲೇಪಿತವಾದಂಥದ್ದು. ಅದಕ್ಕೆ ನಿಮಗೆ ಉದಾಹರಣೆಗೆ ನಾನು ಇನ್ನೂ ಕೊಡಬೇಕಾದ್ರೆ ತಗೊಂಡಿದ್ದೀನಲ್ಲ, ಅದನ್ನೂ ತಂದುಬಿಟ್ಟಿದ್ದೀನಿ. ಈಗ ನಾನೇನಾರು ಅಪ್ಪಿತಪ್ಪಿ ಇದು ಬೆಳ್ಳಿನೇ ಇಟ್ಕೊಳ್ರಪ್ಪ, ಇದು ನೋಡಿ, ಅಪ್ಪಿತಪ್ಪಿ ನಾನು ಇದು ಹಾಕ್ಬಿಟ್ಟಿದ್ರೆ ಕಬ್ಬಿಣದ ಕೊಟ್ಟವ್ರೇನವ್ರ? ಇದು ಬೆಳ್ಳಿನೇ, ಆಕ್ಸಿಡೈಸ್ಡ್ ಪಾಲಿಶ್ ಏನಂತಾರಮ್ಮ ಇದಕ್ಕೆ? ಕರೆಕ್ಟ್ ತಾಯಿ, ನಿನ್ಗಾರು ಗೊತ್ತಾಯ್ತಲ್ಲ. ಇದು ಬೆಳ್ಳಿನೇ, ಒರಿಜಿನಲ್ ಬೆಳ್ಳಿನೇ. ಇದು ಬೆಳ್ಳಿನೇ ತಗಪ್ಪ, ಇದು ಬೆಳ್ಳಿನೇ. ನಾನೇನಾರ ಚಿನ್ನ ಅಂತ ಯಾರಿಗಾರ ಹಾಕಿದ್ದೀನ? ಏನಪ್ಪ ಅಂದರೆ ಇದು ನಿಮ್ಗೆ ಹಾಕ್ಬಿಟ್ಟೆ, ಈ ಬೆಳ್ಳಿ ಇದು ಹಾಕ್ಬಿಟ್ರೆ ಹೆಣ್ಮಕ್ಳಿಗೆ ಬೆಳ್ಳಿ, ಗಂಡಸರಿಗೆ ಚಿನ್ನ ಅಂತಂದ್ರೆ ನಾನೇನು ಇದಕ್ಕೆ? ಆಮೇಲೆ ಖಡ್ಗ ಅನ್ನೋದು ಹಿಂದಿನ ಕಾಲದಲ್ಲಿ ಮಹಾರಾಜರುಗಳು ಚೆನ್ನಾಗಿ ಕೆಲಸ ಮಾಡೋವನಿಗೆ ಯಾವನ್ ದಂಡನಾಯಕ ಯಾವನೇನು ಆ ಇದರಲ್ಲಿ ಯೋಚನೆಯಲ್ಲಿ ನಮ್ಮ ಕ್ಯಾಪ್ಟನ್ ಡಿ ಕೆ ಶಿವಕುಮಾರ್ ಅವರು
ಅವತ್ತು ಕ್ಯಾಪ್ಟನ್ ಆಗಿದ್ದರು, ರಾಜ್ಯದ ಮುಖ್ಯಮಂತ್ರಿ. KPCC ಅಧ್ಯಕ್ಷ ಇಸ್ ದಿ ಕ್ಯಾಪ್ಟನ್. ಸಿದ್ದರಾಮಯ್ಯ ಹೇಳೋರಲ್ಲ. ಈಗ ನಮಗೆ BK ಹರಿಪ್ರಸಾದ್ ಇಸ್ ಕ್ಯಾಪ್ಟನ್ನು ಕಾಂಗ್ರೆಸ್ಸಿಗರಿಗೆ, ಇವರು ರಾಜ್ಯದ ಮುಖ್ಯಮಂತ್ರಿ. ಅದಲ್ಲಪ್ಪ ಗೌರವ ಕೊಡು. ಈಗ ನೀವು ಆನೆ ಕೊಡ್ತಿದ್ರಪ್ಪ, ನಾವು ಹುಣಸೂರಿಗೆ ಬಂದರೆ ಆನೆ ಕೊಡೋದು ಸಿಂಬಲ್ಗೆ, ಟೀಕ್ ಮೊದಲು ಮಾಡಿರೋದು ಆನೆಗೆ ಮಾಡಿ ಕೊಡೋವು, ಬೀಟೆ ಪಾಲಿಸಿದ ಬೀಟೆ ಆನೆಗಳು ಕೊಡೋದು. ಆವಾಗ ಅದು ಸಾಂಕೇತಿಕವಾಗಿ ಒಂದು ಗೌರವ ಸಮಸ್ಯೆಗೆ ನಾವು ಈ ಹೊಸ ರೂಟ್ ಕಂಡ್ಕೊಂಡ್ರೆ ಇದರಲ್ಲೂ ಕೂಡ ಕೊಳತು ಮನಸ್ಸಿನವರು ಹಿಂಗೆ ವಿಷ ಬೀಜ ಬಿಡ್ತಾರಲ್ಲ. ಅದಕ್ಕೋಸ್ಕರ ನಾನು ಇವತ್ತಿನ ದಿನ ಮಾಧ್ಯಮದ ಮುಖಾಂತರನೇ ಅಪ್ಪಿತಪ್ಪಿ ನಾನೇನಾರ ಈ ಥರದ್ದು ಹಾಕ್ಬಿಟ್ಟಿದ್ರೆ ನೋಡು, ಅವ್ರಿಗೆ ಕಬ್ಬಣ ಇದೇನು ಹೆಂಗೆ ಕಾಣಿಸ್ತಾಯಿತ್ತು, ಬೆಳ್ಳಿ ಕಾಣಿಸ್ತಾಯಿತ್ತಾ? ಈಗ ಫ್ಯಾಷನ್ ಹೌದು ಅಲ್ವಮ್ಮ ಇದು? ಈಗಿದು ಫ್ಯಾಷನು. ನಿಮ್ಮ ಅಪ್ಪಿತಪ್ಪಿ ನಿನಗೆ 3 ಇಟ್ಟರೆ ಯಾವುದಮ್ಮ ನೀನು ಆಯ್ಕೆ ಮಾಡ್ತೀಯಾ? ಇದೇ ತಾನೇ ಆಯ್ಕೆ ಮಾಡೋದು, ಕೇಳ್ಕೊಬೇಕು ಸರ್. ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ, ನಾನು ರಾಜಕೀಯವಾಗಿ ಕಾಂಗ್ರೆಸ್ಸು MLC ಕೊಡ್ತಿದೆ, ಚೇರ್ಮನ್ ಕೊಡ್ತಿದೆ, ಅದಕ್ಕೆ ನಾನು ಆಕಾಂಕ್ಷಿ ಅಲ್ಲ. ನಾನು ಮತ್ತೊಮ್ಮೆ ಹುಣಸೂರು ತಾಲೂಕಿನಲ್ಲಿ ಪ್ರಯತ್ನ ಮಾಡ್ತೀನಿ. ತಾಲೂಕಿನ ಮತದಾರರು ಮತ್ತೊಂದು ಅವಕಾಶ ಕೊಟ್ಟು ನನಗೆ ಉಪಯೋಗಿಸ್ಕೊಂಡ್ರೆ ಅವ್ರಿಗೆ ಬಿಟ್ಟರೆ ನಾನು ಆ ಥರ ಗ್ರೀಡಿನೂ ಅಲ್ಲ. ನನ್ನದೇ 108 ವ್ಯವಹಾರಗಳಿದೆ, ಅದ್ರಲ್ಲಿ ಬದುಕ್ತಾ ಹೋಗ್ತಿದ್ದೀವಿ. ಅದರಲ್ಲಿ ಈಗ 3 ವರ್ಷದಲ್ಲಿ ನಾನೇನು ತಾಲೂಕು ಅಭಿವೃದ್ಧಿಗೆ ಏನೇನು ಸಹಾಯ ಮಾಡಿದ್ದೀನಿ ಜನ ಹೇಳ್ಕೋಬೇಕಷ್ಟೇ. ಯಾರು ಸಹಾಯ ಪಡೆದಿರ್ತಾರೆ ಅವ್ರು ಮಾತಾಡೋದಾಗ ನಮಗೂ ಕಷ್ಟ ಆಗುತ್ತೆ. ನಾವು ಕೂಡ ತಮಟೆ ತೊಗೊಂಡು ಅವೆಲ್ಲ ಹೇಳೋಕ್ಕಾಗಲ್ಲ. ನನಗೆ ಅನಿಸ್ತಾ ಇದೆ ನಾನೇ ಸುಮ್ಮನಿದ್ದೆ ಇಷ್ಟು ದಿನ, ನಾನು ಬರಬಾರ್ದು ಅಂತ. ನೆನ್ನೆ ಅಂತೂ ನಮ್ಮ ಪಕ್ಷದ ಅಧ್ಯಕ್ಷರು ಹೇಳಿದ್ನಲ್ಲ, ನಮ್ಮ ರಾಜ್ಯ ಕುರುಬ ಸಮಾಜದ ಅಧ್ಯಕ್ಷರು ಸುಬ್ಬಣ್ಣ ಅವರು, ನಮ್ಮ ತಾಲೂಕು ಕುರುಬ ಸಮಾಜದ ಅಧ್ಯಕ್ಷ ಇವರು ಪುಣ್ಯಗೌಡರು, ನಮ್ಮ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ರವಿಯವರು ಎಲ್ಲರೂ ಸರ್ ಇದೊಂದು ಹೇಳಿ ಸುಮ್ಮನೆ ನಮ್ಮವ್ರಿಗೆ ಫೋನ್ ಮಾಡಿ ನನ್ನ ಸಮಸ್ಯೆ ಬಂದಿರೋದು. ಫೋನ್ ಮಾಡಿ ಏನಪ್ಪ ಮಾಡ್ದ ನಿಮ್ಮವನು, ನೀವು ಹೋಗಿದ್ದಲ್ಲ, ಅವ್ನಿಗೆ ಓಟ್ ಹಾಕ್ದಲ್ಲ, ನಿಮ್ಮ ಇಷ್ಟು ಸಣ್ಣತನದಲ್ಲಿ ಬದುಕ್ತಾವ್ರಲ್ಲ. ಇದೆಲ್ಲ ಇದು ಲೀಗಲಾಗಿ ಏನು ಫೈಟ್ ಮಾಡೋದು? ಲೀಗಲಾಗಿ ಫೈಟ್ ಮಾಡೋದು ಬೇರೆ, ತೇಜೋವಧೆ ಮಾಡ್ತಿರೋದು ಒಂದು ಏನು ಮಾಧ್ಯಮ ಇದೆ ಅದ್ರ ಮೇಲೆ ಹೋಗ್ತಾ ಇದ್ದೀವಿ. ಅದು ಸ್ವಲ್ಪ IT ಇದರಲ್ಲಿ ಈಗ ನೋಡ್ರಿ ಎಲ್ಲದಕ್ಕೂ ದಿ ಎಂಡ್ ಇದೆ. ಇನ್ನೆಷ್ಟು ದಿನ ಅವ್ರಿಗೆ ಏನಾಗ್ತಾಯಿದೆ ಜನಕ್ಕೆ ಎಲ್ಲರೂ ಗೊತ್ತು, ಯಾವನ್ನ ಚಾನಲಲ್ಲಿ ಯಾರು ತೇಜೋವಧೆ ಮಾಡ್ತಾಯಿದ್ದಾರೆ ಎಲ್ಲ ಗೊತ್ತಿದೆ. ಈಗ ಮೊನ್ನೆ ತಾನೇ ಒಂದು ಆದೇಶನೂ ಬಂದಿದೆ, ನಿಮಗೆಲ್ಲ ಕಾಪಿ ಸಿಕ್ಕಿದೆ ಹೇಳೋಲ್ಲ, ಕೊಡಿಸ್ತೀನಿ ಅದನ್ನ. ಕೇಂದ್ರ ಸರ್ಕಾರವೇ ಸಾಮಾಜಿಕ ಜಾಲತಾಣಗಳಲ್ಲಿ ತೇಜೋವಧೆ ಆದರೆ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಈಗಾಗಲೇ ಲೆಟ್ರ್ ಬಂದಿದೆ. ನಿಮ್ಗೆ ಬಂದಿಲ್ಲ ಅಂತ ನಾನು ತಲುಪಿಸ್ಕೊಡ್ತೀನಿ. ಬಟ್ ಇದು ವೈಯಕ್ತಿಕವಾಗಿ ತಗೊಳ್ಳೋಂಥದ್ದು 1 ಸಲ ಸರಿ 2 ಸಲ ಸರಿ, ವಾರಕ್ಕೆ 2 ದಿನ, ಅದು ಹೆಂಗೆ? ಅದು ನಾನು ಹೇಳಿದ್ನಲ್ಲ, ಸುಪಾರಿ ಕಿಲ್ಲರ್ ಥರ ನಡ್ಕೋಬಾರ್ದು ಈ ಮಾಧ್ಯಮದವರು. ಸುಪಾರಿ ನಮ್ಮ ಅಭಿಮಾನಿಗಳಿಗೆ ಒಂದು ಸಮುದಾಯ ಅಂತಲ್ಲ, ಎಲ್ಲರಿಗೂ ಫೋನ್ ಮಾಡಿಬಿಟ್ಟು ನಮ್ಮ ಜೊತೆ ಯಾರಿದ್ರು ಅವ್ರುಗಳು ಬಂದು ಹೇಳಿದಾಗ ನಾನು ಕ್ಲಾರಿಫಿಕೇಷನ್ ಮಾಡ್ತಿರೋದು, ಇದು ಬೆಳ್ಳಿನೇ ಅಂತ ಹೇಳ್ತಾ ಇರೋದು ನಾನು ಅಷ್ಟೇ.